ಮಾತಾಡಿಸ್ರಪ್ಪ. ನಿಮ್ಮ ಆಂಟಿ ಒಳಗಿರ್ಬೇಕು, ಮಾತಾಡಿಸ್ರಿ. ಸುಗುಣ ಆಂಟಿ, ಸುಗುಣ ಆಂಟಿ, ಸುಗುಣ ಆಂಟಿ, ಸುಗುಣ ಆಂಟಿ. ಅಕ್ಕ ಯಾವಾಗ ಬನ್ರಿ? ನಾನು ಬರಲೇ ಇಲ್ಲ ಯಾಕನು ಅಂತ ನಿಮ್ಮ ದಾರಿನೇ ನೋಡ್ತಾ ಇದ್ದೆ. ಭವ್ಯ, ಭರತ್, ಬನ್ನಿಯಪ್ಪ ಬನ್ನಿ. ಅಯ್ಯೋ ಹೋಗ್ ಸುಗುಣ, ನಿಮ್ಮ ಊರಿಗೆ ಬರೋಕ್ಕೆ ಬಸ್ಸೇ ಇಲ್ಲಪ್ಪ. ಎಷ್ಟೊತ್ತಿಂದ ವೆಯ್ಟ್ ಮಾಡಿದ್ವಿ ಗೊತ್ತಾ ಬಸ್ ಸ್ಟ್ಯಾಂಡಿಗೆ ಬಂದು. ಅಯ್ಯೋ ಹೋಗತ್ಲಾಗೆ ಎಷ್ಟೊತ್ತು ವೆಯ್ಟ್ ಮಾಡಿ 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 ಸಾಕಾಗೋಯ್ತು. ಹಂಗೆ ಅಕ್ಕ, ನಮ್ಮ ಊರಿಗೆ ಫೋನ್ ಮಾಡ್ಬೇಕು ತಾನೆ. ವರ್ಷ ಅವ್ರನ್ನ ಕಳಿಸ್ತಾ ಇದ್ದೆ. ನಾನು ನೀವು ಬರ್ತೀರಾ ಬಿಡು, ಬಸ್ ಸಿಕ್ಕೈತೆ ಅಂತ ಅಂದ್ಕೊಂಡು ಸುಮ್ಮನಾದೆ ಕಣಕ್ಕ. ಅಯ್ಯೋ ಎಷ್ಟೊತ್ತಾಯ್ತು ನಮ್ಮ ಅಮ್ಮನಿಗಂತೂ, ಅಮ್ಮ ಯಾವಾಗಮ್ಮ ಆಂಟಿ ಊರು ಸಿಗೋದು, ಯಾವಾಗಮ್ಮ ಆಂಟಿ ಊರು ಸಿಗೋದು ಅಂತ ಕೇಳಿ ಕೇಳಿ ಸಾಕಾಗೋಯ್ತು ಆಂಟಿ ನನಗಂತೂ. ಅಯ್ಯೋ ಈ ಹುಡುಗರಂತೂ ಬಿಡಿಸುಗುಣ, ಅಮ್ಮ ಯಾವಾಗಮ್ಮ ಆಂಟಿ ಊರು ಸಿಗೋದು, ಯಾವಾಗಮ್ಮ ಆಂಟಿ ಊರು ಸಿಗೋದು, ಎಷ್ಟೊತ್ತಾಯ್ತಲ್ಲಮ್ಮ ಬಸ್ ಬರಲಿಲ್ಲ, ಆಂಟಿ ಊರಿಗೆ ಹೋಗೋಕ್ಕೆ ಬಸ್ ಬರಲಿಲ್ಲ ಅಂತ ಹೇಳವು ಈ ಹುಡುಗರಂತೂ. 1 ಅವರ್ ಆಯ್ತು ಗೊತ್ತೇ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತ್ಕೊಂಡು ನಾನು. ಅಯ್ಯೋ ಹಂಗೆ ಮತ್ತೆ ಒಂದೊಂದ್ಸತಿ ಬಸ್ ಬರ್ತಾನೆ ಇರ್ತವೆ, ಒಂದೊಂದ್ಸತಿ ಇವಾಗ ಹಬ್ಬ ಅಲ್ವಲ್ಲಕ್ಕ, ಹಬ್ಬ ಅಲ್ಲ ಎಲ್ಲ ರಜಾ ಮಾಡಿರ್ತಾರೆ ಅದಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ. ಪ್ರೈವೇಟ್ ಗಾಡಿಗಳೇನೆ ನಮ್ಮ ಊರ ಕಡೆಗೆ ಜಾಸ್ತಿ, ಗೌರ್ಮೆಂಟ್ ಗಾಡಿಗಳಿಲ್ಲ. ಗೌರ್ಮೆಂಟ್ ಗಾಡಿಗಳು ಬಂದರೆ ಬರ್ತಾ ಇರ್ತವೆ. ಎಲ್ಲ ರಜಾ ಮಾಡಿದ್ದಾರೆ ಅನಿಸುತ್ತೆ ಹಬ್ಬಕ್ಕೆ, ಅದಕ್ಕೆ ಬಂದಿಲ್ಲ. ಸುಗುಣ ನಿಮ್ಮ ಅಕ್ಕ ಬಂದ್ರಾ? ಇವಾಗಿನೂ ಬಂದರು, ಫೋನ್ ಮಾಡಿದ್ನ ಬಾರೆ ಅಕ್ಕ ಅಂತ ಹೇಳಿ. ಆ ಹುಡುಗರು ಬೇರೆನೆ ಆಂಟಿ ಊರಿಗೆ ಹೋಗೋಣ ಆಂಟಿ ಊರಿಗೆ ಹೋಗೋಣ ಅಂತ ಅನ್ನವಂತೆ. ರಾಜಾ ಬೇರೆ ಬಿಟ್ಟಿದ್ಯಲ್ಲ ಅದಕ್ಕೆ 1-2 ದಿವಸ ಇದ್ದೋಗಂತ ಬಾರೆ ಅಕ್ಕ ಅಂತ ಹೇಳಿ ಕಾರದ್ನ, ಅದಕ್ಕೆ ಬಂದಿದ್ದಾಳೆ. ಚೆನ್ನಾಗಿದ್ದೀರೇನಮ್ಮ? ಚೆನ್ನಾಗಿದ್ದೀವಕ್ಕ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಪಾಪು ಚೆನ್ನಾಗಿದ್ದಾಳಾ? ಆಲೆ ಎಷ್ಟು ತಿಂಗಳಾದ್ಲು? ಚೆನ್ನಾಗಿದ್ದಾಳೆ. ಈಗ ಆಲೆನೇ 8 ತಿಂಗಳಾದ್ಲು. ಇವಾಗ ಒಂದು ಸ್ವಲ್ಪ ಕೂತ್ಕೊಂತಾಳೆ, ಒಂದಿಷ್ಟು ಬೇಕಾಡ್ತಾಳೆ, ಚೆನ್ನಾಗಿದ್ದಾಳೆ ಇವಾಗ, ಪರವಾಗಿಲ್ಲ. ಅಯ್ಯೋ ಅಕ್ಕ ಭಾಳ ಚೂಟಿ ಕಣೆ. ಬಾ ಬ್ಯಾಗ್ ಇಡು ಅಲ್ಲಿ, ಕೂತ್ಕೋ ಬಾ. ನೀರು ಕೊಡ್ಲಾ? ಅಯ್ಯೋ ಬೇಡ ಬಿಡು. ಅಯ್ಯೋ ಬಿಸಿಲು ಜಾಸ್ತಿ ಅಂತ ಅಲ್ಲಿ ಬೇಕ್ರಿಲಿ ತಣ್ಣ ಕೋಲ್ಡ್ ನೀರು 1 ಲೀಟ್ರ್ ತಗೊಂಡಿದ್ದೆ, ಚೆನ್ನಾಗಿ ಕುಡ್ದೆ ಬರೋವರೆಗೂ. ನೀರು ಕುಡಿಯಂಗಾಗುತ್ತೆ ಬಿಸಿಲಿಗೂ ಅದಕ್ಕೂ. ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಭರತ್ ಅಂತ. ನನ್ನ ಹೆಸರು ಭವ್ಯ. ಭವ್ಯ ಭರತ್, ಸೂಪರ್ ಆಗೈತೆ ಹೆಸರು. ಅಯ್ಯೋ ಅವರಂತೂ ರಜೆ ಕೊಟ್ಟಂಗಿಂದ ಆಂಟಿ ಊರಿಗೆ ಹೋಗೋಣ ಆಂಟಿ ಊರಿಗೆ ಹೋಗೋಣ ಅಂತ ಒಂದೇ ಆಟ ಅಂತೆ ಚೈತ್ರಕ್ಕ. ಅದಕ್ಕೆ ಕರ್ಕೊಂಡು ಬಾರೆ ಅಕ್ಕ ಅಂತ ಹೇಳಿ ಫೋನ್ ಮಾಡಿದ್ದೆ, ಅದಕ್ಕೆ ಕರ್ಕೊಂಡು ಬಂದಿದ್ದಾಳೆ. ಬಾರೆ ಅಕ್ಕ ಬಾ ಕೂತ್ಕೋ ಬಾ ಇತ್ಲಾಗೆ. ಅಮ್ಮನೂ ಬತ್ನಿ ಅಂತಿತ್ತಪ್ಪ, ಸುಗುಣ ಫೋನ್ ಮಾಡಿದ್ಲು ಅಂತ. ನಾನು ಅದಕ್ಕೆ ಬಾರಮ್ಮ ನಾನು ಬತ್ತೀನಿ ಅಂತ ಅಂದೆ. ಅದಕ್ಕೆ ನಿಮ್ಮ ತಮ್ಮನೊಂದಿಟ್ಟು ರಿಸಲ್ಟ್ ಬರಲಿ ಅಂತಿತ್ತಮ್ಮ. ಅವನ ಹೆಂಗೆಂಗೋ ಏನೋ ಒಟ್ಟು ನನಗೆ ಚಿಂತೆ ಆಗೈತೆ ಅಂತಿತ್ತು. ಬಿಡಿ ಅಕ್ಕ ಚೆನ್ನಾಗಿ ಬರ್ದಿರ್ತಾನೆ. ಓದೋದ್ರಲ್ಲಿ ಸ್ವಲ್ಪ ಫಾಸ್ಟ್ ಇದ್ದಾನೆ ಅವನು. ಪಾಪ ಎದ್ಲು ಅನ್ಸುತ್ತೆ ಸುಗುಣ, ನಾನು ಹೋಗ್ತೀನಿ ಹಂಗೆ ಮಾತಾಡ್ತೀರ ನಿಮ್ಮ ಅಕ್ಕನ ಹತ್ರ. ಊಟಕ್ಕಿಡು ನಿಮ್ಮ ಅಕ್ಕನಿಗೆ. ಇಲ್ಲೇ ಇದ್ದಾರೆ ಸುಗುಣ ಇವರು. ಹಬ್ಬಕ್ಕಂತ ಬಂದಿದ್ದಾರೆ, ಇನ್ಮೇಲಿಂದ ಇಲ್ಲೇ ಇರ್ತಾರಂತೆ. ಹಬ್ಬಕ್ಕಾಲೆ ಯಾವಾಗ ಬಂದಾರಂದರೆ ಮೊನ್ನೆ ಬಂದರು. ಅಲ್ಲೇ ಒಂದು 3-4 ದಿವಸ ಆಯಿತು ಹಬ್ಬ ಅಲ್ಲ, ಅದಕ್ಕೆ ಹರ್ಷಭಾವ ಕರ್ಕೊಂಬಂದಿದ್ರು. ಅದಕ್ಕೇನೆ ಇಲ್ಲೇ ಇರಬೇಕು, ಇನ್ಮೇಲಿಂದ ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ರು. ಹೋಗಲ್ವೇನೋ. ಅಲ್ಲೇ ನಾಮಕರಣ ಮಾಡಿದ್ರೇನು? ಇಲ್ಲ ಕಣೆ ಅಕ್ಕ, ಇನ್ನೂ ಆಡಿಲ್ಲ. ಬರ್ತಡೇ ನಾಮಕರಣ 2 ಒಂದೇ ಸತಿ ಮಾಡ್ತಾರಂತೆ. ಒಂದು ವರ್ಷದಾಗ ಮಾಡ್ಬೋದೇನೋ, ಅದಕ್ಕೇನೆ ಇವಾಗೇನು ಸದ್ಯಕ್ಕೆ ಮಾಡಲ್ವಂತೆ. ಅವ್ರ ಅಮ್ಮರು ಮಾಡಲ್ಲ ಅಂತ ಹೇಳ್ತಾ ಇದ್ರಪ್ಪ. ಯಾಕೋ ಸಣ್ಣ ಆಗ್ಬಿಟ್ಟಿದ್ದಾಳಲ್ವಾ? ಅಯ್ಯ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿದ್ಲಪ್ಪ, ಮದುವೆಗೆ ಬಂದಾಗ, ನಿನ್ನ ಮದುವೆಗೆ ಬಂದಾಗ ಸ್ವಲ್ಪ ಸಣ್ಣ ದಪ್ಪಗಿದ್ಲು. ಇವಾಗಂತೂ ಫುಲ್ ಹೆಂಗಾಗ್ಬಿಟ್ಟಿದ್ದಾಳೆ ನೋಡು. ನೀನು ಎಷ್ಟು ಚೆನ್ನಾಗಿ ಕಾಣ್ತೀಯ ಸುಗುಣ, ಆದರೆ ನೋಡು ಅವಳು ಹೆಂಗಾಗಿದ್ದಾಳೆ. ಯಾಕಪ್ಪ ಅಲ್ವೇ ಬಾಣ್ತಿಯಲ್ಲ, ಅದಕ್ಕೆ ಸಣ್ಣಕ್ಕಾಗಿದ್ದಾಳೇನಪ್ಪ. ಅವಳು ಬೇರೆ ಹಾಲು ಕುಡಿತಾಳಲ್ಲ, ಅದಕ್ಕೆ ಸಣ್ಣ ಆಗಿದ್ದಾರೆ. ದಪ್ಪ ಇದ್ರು ಮುಂಚೆ, ಇವಾಗ ಪಾಪು ಆದಾಗಿಂದನೂ ಸ್ವಲ್ಪ ಸಣ್ಣ ಆಗಿದ್ದಾರೆ. ಇವಳು ಬೇರೆ ಬಂದವಳು ಹಂಗೆ, ಮತ್ತೆ ಬಾಣ್ತೆಗೆ ಎಲ್ಲರೂ ಸಣ್ಣಕ್ಕಾಗ್ತಾರೆ. ಅಯ್ಯೋ ನೋಡೋಕ್ಕಾಗಲ್ಲಪ್ಪ, ಹಂಗಾಗಿದ್ದಾರೆ ಪಾಪ. ಅಯ್ಯೋ ಅನಿಸುತ್ತೆ. ಏನಮ್ಮ ಸೆನಕಿದೀ? ಯಾವಾಗ ಬಂದೆ? ಇವಾಗ ಬಂದೆ ಕಣಕ. ಚೆನ್ನಾಗಿದೀಯೇ? ಹಿಂಗೆ ಇದೀವಿ ನೋಡಮ್ಮ. ಹಿಂಗೆ ನಮ್ಮ ಬಾಳು ಏನು ಹೇಳ್ತೆ ಕಣಮ್ಮ. ಹೇಳತ್ಲಾಗಿ ಏನ ಇರಬೇಕು ಅಂತ ಇರ್ಬೇಕಷ್ಟೇನಿ. ಏನಮ್ಮ ತಾಯಿ, ಯಾಕ ಒಂಥರ ಬೇಜಾರ ಕಣ ಈ ಜೀವನನೇನಿ. ಯಾಕಕ್ಕ ಹಿಂಗಂತೀಯ? ಚೆನ್ನಾಗಿದೆಯಾ? ಚೆನ್ನಾಗಿ ದಪ್ಪನೇ ಚೆನ್ನಾಗಿ ಆಗಿದೆಯಮ್ಮ. ಅವಾಗ ಬಂದ ಒಂದು ಸ್ವಲ್ಪ ಸಣ್ಣ ಇದ್ದೆ. ಇಬ್ರು ಸಾಸೇರಲ್ಲ ಮಾಡಿ ಮುಂದೆ ಕಿಕ್ತಾರೆ. ಉಮ್ತೀನಿ ಬಿಗಿಯಾಗೆ, ಅದಕ್ಕೇನೆ. ಚೆನ್ನಾಗಿದ್ದೀನಿ ಇವಾಗ ದುಂಡಕ್ಕಿ. ಇವಾಗ ನಮ್ಮ ಅತ್ತಿಗೆ ಏನು ಚಿಂತೆ ಇಲ್ಲ ಕಣೆ ಅಕ್ಕ. ಉಂಬದು ಸುಮ್ಮನೆ ಓಡಾಡೋದೇನಿ. ಮೊದ್ಲಂದ್ರೆ ಕೆಲಸ ಮಾಡಬೇಕಾಗಿತ್ತು, ಅದು ಇದು ಕೆಲಸ ಮಾಡೋದು. ಇವಾಗ ಏನು ಕೆಲಸನೇ ಇಲ್ಲ ನಮ್ಮ ಅತ್ತೆಗೆ. ಉಂಬದು ಓಡಾಡೋದು ಅಷ್ಟೇನೆ. ಅದಕ್ಕೆ ಓಡಾಡ್ಕೊಂಡು ಚೆನ್ನಾಗೈತೆ ಉಂಡ್ಕೊಂಡು.
ಏ ಇಲ್ಲ ಮೊನ್ನೆ ಚೆನ್ನಾಗಿರ್ಲಿಲ್ಲ ಹೇಳು, ಭಾಳ ಸಣ್ಣಕ್ಕಾಗ್ಬಿಟ್ಟಿದ್ದೆ. ಮೆಡಿಸನ್ ಎಲ್ಲ ತಗೊಬಿಟ್ಟೆ. ನಮ್ಮ ಹುಡುಗರು ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ವು. ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರು. ಮೆಡಿಸನ್ ಎಲ್ಲ ಸಖತ್ತು ತಗೊಬಿಟ್ನಾ. ಅದಕ್ಕೆ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಇವಾಗ. ಒಂದು ಈಟ್ ದಪ್ಪ ಆಗಿದ್ದೀನಿ. ಜಾಕೆಟ್ ಎಲ್ಲನ ಟೈಟ್ ಆಗ್ತವೆ, ಒಂದೊಂದು ಅಲ್ಲಿಗೆ ಬಿಚ್ಚಿದ್ದೀನಿ. ನಿಜ ನಿಜ, ನೀನು ಹೇಳ್ತಾ ಇರೋದು ನಿಜ. ಸ್ವಲ್ಪ ದಪ್ಪ ಆಗಿದ್ದೀರಿ ಇವಾಗ. ಎಲ್ಲ ಹಂಗಂತಾರೆ, ಜಯಮ್ಮ ಒಂದು ಸ್ವಲ್ಪ ದಪ್ಪ ಆಗಿದೆಯಾ ಕಣೆ ಅಂತಾರೆ ಎಲ್ಲನ. ಒಂದು ಈಟು ದಪ್ಪ ಆಗಿದ್ದೀನಿ. ಅದೇ ಮೆಡಿಸನ್ ಎಲ್ಲ ತಗೊಂಡಲ್ಲ, ಅದಕ್ಕೆ ಚೆನ್ನಾಗಿರಲಿಲ್ಲ. ಎಲ್ಲನ ಒಳ್ಳೆ ಮೆಡಿಸನ್ ಕೊಟ್ಬಿಟ್ರು. ದೊಡ್ಡ ಆಸ್ಪತ್ರೆ ಅಲ್ಲ, ಅದಕ್ಕೆ ಒಂದು ಈಟು ದಪ್ಪ ಆಗಿದ್ದೀನಿ. ಊಟ ಮಾಡೋಕೆ ಇಕ್ಕಮ್ಮ ಸುಗುಣ ನಿಮ್ಮ ಅಕ್ಕಯ್ಯಗೆ. ಸರಿ ಕಣತೆ, ಆಯ್ತು ಇಕ್ತೀನಿ ಹೇಳು. ಅಲ್ಲ ನಮ್ಮ ಅತ್ತೆ ತಗಿ ದಪ್ಪಕ್ಕಾಗಿದೆಯಾ ಅಂತ ಯಾಕಂಬಕ್ಕೆ ಹೋದೆ ಯಾಕ? ಸುಮ್ಮನಿರೋದು ಬಿಟ್ಟು ನಮ್ಮ ಅತ್ತೆ ಇವಾಗ ಒಂದು ಈಟು ಹಂಗೆ ಸಿಕ್ಕೈತಾ? ಅಯ್ಯೋ ನೋಡಬೇಕು, ಇನ್ನು ಆತ್ಲ ಕಡ್ಡಿ ಇತ್ಲ ತೆಗ್ದಾಕಲ್ಲ ನಾನು ದಪ್ಪಕ್ಕಾಗಿದ್ದೀನಿ ಅಂತ. ಇನ್ನೂ ಉಂಡು ಇನ್ನೂ ಸುಮ್ಮ ಕುಕ್ಕಂತಾಳೆ ಅಂತ ಎಟ್ಟೆ ಅನ್ನ ಉಂಬುತ್ತೆ. ಅಲ್ಲೂ ಇಲ್ಲೂ ಓಡಾಡುತ್ತೆ, ಏನು ಕೆಲಸ ಮಾಡಲ್ವಲ್ಲ, ಅದಕ್ಕೆ ದಪ್ಪಕ್ಕಾಗೈತಿ. ಉಂಬಕ್ಕೆ ಹೋಗ್ಬೇಡ, ನಮ್ಮ ಅತ್ತೆನ ಜಾಸ್ತಿ ಉಪ್ಸಕ್ಕೆ ಹೋಗ್ಬೇಡ, ಅದು ಏನಿಲ್ಲ, ಒಂದು ಈಟು ಹೇಳಿರಿ ಸಾಕು. ಹೋಗಿ ಅಮ್ಮನಿದ್ದಾಳೆ, ಆಟೋಡ್ಸೋಗ್ರಿ ಭವ್ಯ ಭರತ್ ಒಳಗೆ ಹೋಗಿ ಅಮ್ಮನಿದ್ದಾಳೆ. ಗಲಾಟೆ ಮಾಡಬೇಡ್ರಿ ಇಬ್ರು. ಪಾಪು ಮಲ್ಕೊಂಡಿದ್ರೆ ಹೋಗಿ ನೋಡೋಗ್ರಿ. ಪಾಪು ಐತಂತೆ ಕಣೋ ಭರತ, ಪಾಪು ಐತಂತೆ, ಬಾ ನೋಡೋಣ. ಅಯ್ಯೋ ಈ ಹುಡುಗರು ಸುಮ್ಮನಿರಲ್ಲ ತೀಟ್ಗೆ. ಪಾಪು ಐತಿ ಅಂತ ಯಾಕೆ ಕಳಿಸ್ತೆ? ಅವೇನಿಲ್ಲ. ಆಗ್ಲೆಲ್ಲ ಎತ್ಕೊಂಬೋದು, ಆಟ ಆಡ್ಸೋದು, ಮನ್ಕೊಂಡಿದ್ರೆ ಆಗ್ಲೆಲ್ಲ ಎಬ್ಬಿಸ್ತಾರೆ. ಹುಡುಗರು ಅಂದರೆ ಇಷ್ಟ ಇವ್ರಿಗೆ. ಅಕ್ಕ ಮಕ್ಕಳೇ ಇಷ್ಟ. ಮಕ್ಕಳಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಬಿಡತ್ಲಾಗ ಒಂದು 2 ದಿವಸ ಇದ್ದೋಗಿ ಮಂತ್ರಿ. ಅವ್ರಿಗೂ ಪಾಪ ಭಾಳ ದಿನದಿಂದ ಕರಿತಿದ್ನಾ, ಬರ್ರಪ್ಪ ಅಂತ. ಅದಕ್ಕೆ ಆಂಟಿ ಊರಿಗೆ ಹೋಗೋಣ ಅಂತ ಆಟ ಮಾಡಿದಾರಲ್ಲೇ. ಅಯ್ಯೋ ರಪ್ಪ ಹಬ್ಬ ಮುಗಿಸ್ಕೊಂಡು ಹೋಗಿರಂತೆ ಕಣಪ್ಪ, ಹಬ್ಬ ಮುಗಿತೈತೆ ನಾಳೆ ಅಂತ ಹೇಳಿದ್ರೆ ನಾವೇನು ಆಂಟಿ ಊರಿಗೆ ಹೋಗ್ಬೇಕು ಅವಳು ನಮ್ಮ ಮತ್ತೆ ಊರಿಗೆ ಹೋಗ್ತಾರೆ ಅಂತ ಊದ್ಕೊಂಡು ಕೂತ್ಕೊಂಡಿದ್ದಾಳೆ. ಅವಳದೊಂದು ತಲೆ ಬಿದ್ದೋಗುತ್ತೆ ನನಗೆ. ಅಯ್ಯೋ ಎಲ್ಲರ ಮನೆಗೂ ಇವತ್ತುಗಳ್ದು ಒಂದು ಕಾಟ ಕಣಮ್ಮ ತಾಯಿ. ನಮ್ಮ ಮನೆಗೆ ಅವಳದೆ ಇವಳು ಹಂಗೇನಿ. ನಮ್ಮ ಅಳಿದಿದ್ದನು ಒಂಥರ ಅರ್ಧಿಕ್ಲ ನನ್ನ ಮುಂಡಿದ್ದಂಗೆ. ಇವಳು ನಮ್ಮ ಅತ್ತೆನೂ ಒಳ್ಳೆಯವಳಲ್ಲ, ಏನು ಮಾಡ್ತೀವಿ. ಹೆಂಗೋ ಅನ್ಸರಿಸ್ಕೊಂಡು ನಾವು ಚೈತ್ರಕ್ಕೆ ಇಬ್ಬರು ಚೆನ್ನಾಗಿತ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಅತ್ತೆನೂ ಅವಳೇ ಕಣಕ. ಅಯ್ಯೋ ಈ ಅಮ್ಮಿನೂ ಲಡ ಮಾತಾಡ್ತಾಳೆ. ಅವಳು ಹಂಗೆ ಊದ್ಕೊಂಡು ಭೂತಪ್ಪ ಕೂಕಣಂಗಾಗುತ್ತೆ ನಮ್ಮತ್ತೆ. ಊರಿಗೆ ಹೋಗ್ತೀವಿ ಕಣತ್ತೆ ಅಂದ್ರೆ ಮಾತಾಡಲ್ಲ. ಊರಿಗೆ ಹೋಗ್ತೀವಿ ಅಂತ ಹುಡುಗರು ಹೇಳ್ಬಿಟ್ಟು ಆವಾಗಿಂದ ಡುಬ್ಬು ಊದ್ಕೊಂಡು ಕುಕ್ಕ ಬಿಟ್ಲು. ನೋಡ್ಬೇಕಾಗಿತ್ತು ಅವಳು ಮುಖನ ಹಂಗೇನೆ. ಹೋಗಿ ನಾನು ಅದಕ್ಕೆ ತೆಗಿಯತ್ತಾನೆ, ನಾವು ಯಾವಾಗಲೂ ಇದ್ದಿದ್ದೆ ಅಂತ ಕಿತ್ತು ಬಿಸಾಕಿ ಅದೇ ಹುಡುಗರನ್ನ ಕರ್ಕೊಂಡು ಬಂದೆ. ಮಾಡಿ ಹೇಳು ಒಂದು 2 ದಿವಸ ಅಂತ ಹೇಳಿ ಆಗಿರೋ ಮುದ್ದೆನ ತಿಂದು ಬಿಡ್ತಾಳೆ. ಕುತ್ತಿಗತ್ತಾನ ಅವನು ಮುದ್ದೆ ಒಟ್ಟು ಅನ್ನ ಇಕ್ಕೊಂಡು ಜಡ್ದು ಬಿಡ್ತಾಳೆ. ಆ ಹುಡುಗರು ನೋಡ್ಕೊಂಬಕ್ಕು ಅಡುಗೆ ಮಾಡೋಕ್ಕೇನಾಗಲ್ಲ. ಊದ್ಕೊಂಡು ಕುತ್ಕೊಂಡು ಭೂತ ಕುಕ್ಕಂತಾಳೆ. ಹಂಗೆ ನೋಡ್ಬೇಕು ಅವಳು ಜಲದುರ್ಗಮ್ಮ ಕುಕ್ಕಣಂಗಾಗುತ್ತೆ. ಹಂಗೆ ಹಿಂಗೆ ಮೋಸ್ಟ್ಲಿ ಹಿಂಗೆ ಮಾಡ್ಕೊಂಡು ಆ ಕರೆ ಮಕ್ಕಕ್ಕೂ ಹತ್ಕೊಂಡು ನೋಡೋಕ್ಕಾಗಲ್ಲ. ಹಂಗೆ ಕುಕ್ಕಂತಾಳೆ ಹಂಗೇನೆ. ನಾನು ಇನ್ನೇನು ಮಾಡೋಣ, ಅವಳದು ಇದ್ದಿದ್ದೇನೆ ಅಂತ ಹೇಳಿ ಅದಕ್ಕೆ ಹುಡುಗರನ್ನ ಕರ್ಕೊಂಡು ಅದೇ ಬಂದೆ. ಹುಡುಗರು ಆಂಟಿ ಊರಿಗೆ ಹೋಗೋಣ ಅಂಬವು, ಅದಕ್ಕೆ ನಿಮ್ಮ ಮಾಮ ಕರ್ಕೊಂಡು ಹೋಗಿ ಬರಾಗತ್ತ ಅಂತ ಅದಕ್ಕೆ ಬಂದೆ. ಎಲ್ಲಾರ ಮನೆಗೂ ಇವತ್ತೆರದೊಂದು ಗೋಳು. ನಮ್ಮ ಮನೇಲಿ ನಮ್ಮ ಜಯಮ್ಮಂತಂಗೆ ನಾವು ಕಾಟ್ಲಾಡ್ಬೇಕು, ನಮ್ಮ ಅಕ್ಕನೂ ನಮ್ಮ ಅವ್ರ ಅತ್ತೆ ತಕ್ಕ ಕಾಟ್ಲಾಡ್ಬೇಕು. ಏನು ಮಾಡೋಕ್ಕಾಗಲ್ಲ. ಇವ್ರ ಅತ್ತೆ ಇದ್ದರೆ ನಮ್ಮದೇ ನಡಿಬೇಕು ಅಮ್ಮಂಗೆ ನಡ್ಸಕ್ಕೆ ಹೋಗ್ತವೆ. ಇವಾಗ ಯಾರು ಕೇಳಲ್ಲ ಈಗಲನಾರು. ನಮ್ಮ ಅಕ್ಕ ಅದಕ್ಕೆ ನಿಮ್ಮದೇ 1-2 ದಿನ ನಮ್ಮ ತಂಗಿ ಮನೆಯಾಗ ಇದ್ದೋಗೋಣ ಅಂತ ಬಂದವಳಿ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.